ಇವತ್ತಿನ ಒಂದು ಏನು ರಾಜ್ಯಸಭಾ ಚುನಾವಣೆಯ ಮತದಾನ ಇತ್ತು, ಕ್ಲೈಮ್ಯಾಕ್ಸ್ ಹಂತಕ್ಕೆ ಇನ್ನೇನು ರಿಸಲ್ಟ್ಸ್ ಬಂದ್ಬಿಡುತ್ತೆ. ರಿಸಲ್ಟ್ಸ್ ಎಲ್ಲರೂ ಕೂಡ ಅಂದ್ಕೊಳ್ಬಹುದು ನಾವು ಏನಾಗಿರಬಹುದು ಅಂತ. ಈಗ ಆಲ್ರೆಡಿ ಕಂಪ್ಲೀಟ್ ಚಿತ್ರಣ ಸಿಕ್ಕಿಬಿಟ್ಟಿದೆ ನಮಗೆ. ಇದರಲ್ಲಿ ರೆಸಾರ್ಟ್ ರಾಜಕೀಯ ಇರಬಹುದು ಅಥವಾ ಬಿಜೆಪಿ ಕಾಂಗ್ರೆಸ್ ಮೈತ್ರಿ, ಬಿಜೆಪಿ ಜೆಡಿಎಸ್ ಮೈತ್ರಿ ಇತ್ತಲ್ಲ, ಈ ಮೈತ್ರಿಗೆ ಮುಖಭಂಗ ಅಂತ ಹೇಳಲಾಗ್ತಾ ಇದೆ. ಎಲ್ಲೊಂದ್ ಕಡೆ ಬಿಜೆಪಿ ಅವರ ಅಭ್ಯರ್ಥಿನ ಗೆಲ್ಸ್ಕೊಂಡು ಸೇಫ್ ಆಗ್ಬಿಟ್ರು, ಆದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳುವಲ್ಲಿ ಬಿಜೆಪಿ ಎಡವಿದ್ಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಕಾಂಗ್ರೆಸ್ ತುಂಬಾ ಸ್ಮಾರ್ಟ್ ಮೂವ್ ಇಟ್ಟಿದೆ, ಇದರಲ್ಲಿ ಏನ್ ಹೇಳ್ತೀರಿ? ಇಟ್ಸ್ ಎ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಇವತ್ತು ಏನಿದೆ, ಇವತ್ತಿನ ರಿಸಲ್ಟ್ ಏನಿದೆ, ಐ ಥಿಂಕ್ ಅಷ್ಟು ಕುತೂಹಲ ಇದರಲ್ಲಿ ಇರಲೇ ಇಲ್ಲ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇದೇ ರೀತಿ ಆಗುತ್ತೆ ಅಂತ ಸಾಮಾನ್ಯವಾಗಿ ಗೊತ್ತಿತ್ತು. ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಈ 6 ಮತಗಳು ಎಕ್ಸ್ಟ್ರಾ ಮತಗಳೇನಿದೆ ಅದನ್ನು ಹೊಡೆಯುವುದು ತುಂಬ ಕಷ್ಟ ಅಂತ ಗೊತ್ತಿತ್ತು. ನಂಬರ್ 1. ನಂಬರ್ 2, ಇವತ್ತಿನ ಮತದಾನದಲ್ಲಿ ಕೇಳಿಬರುವಂತಹ ಒಂದು ಅತ್ಯಮೂಲ್ಯವಾದ ಒಂದು ಶಬ್ದ ಅಂದರೆ ಅದು ಆತ್ಮಸಾಕ್ಷಿಯಾಗಿ ಮತ ಮಾಡೋದು. ವೆರಿ ಇಂಟ್ರೆಸ್ಟಿಂಗ್. ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ, ಆತ್ಮನೇ ಇಲ್ಲದವರಿಗೆ ಆತ್ಮಸಾಕ್ಷಿ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾರೆ. ಡಿ ಕೆ ಅವರು ಅದನ್ನು ಒತ್ತಿ ಒತ್ತಿ ಹೇಳ್ತಾರೆ. ಬಿ ಜೆ ಪಿಯವರು ಆತ್ಮಸಾಕ್ಷಿಯಿಂದ ಮತ ಕೇಳಿದ್ದಾರೆ, ಈಗ ಆತ್ಮಸಾಕ್ಷಿಯೇ ಬಿ ಜೆ ಪಿಗೆ ಇಲ್ಲದಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೋದರೆ ನಿಮಗೆ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ, ನಾನು ನನ್ನ ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೀನಿ, ಯಾರಿಗೆ ತೋರಿಸ್ಬೇಕು ಅವರಿಗೆ ತೋರಿಸಿ ಹಾಕಿದ್ದೀನಿ ಅಂತ. ಸರ್ಪ್ರೈಸಿಂಗ್ಲಿ ಒಂದು ಹೇಳಿದ್ರೆ, ರಾಜ್ಯಸಭಾ ಎಲೆಕ್ಷನಲ್ಲಿ ಮತದಾರರು ಆತ್ಮಸಾಕ್ಷಿಯಿಂದ ಇವನೊಬ್ಬ ಒಳ್ಳೆಯವನು, ಇವರು ನಮ್ಮ ಕೆಲಸಗಳನ್ನು ಮಾಡ್ಬೋದು, ಇವನು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಾಗಿಯೇ ಆಡಳಿತ ನಡೆಸಲಿಕ್ಕೆ ಹೋಗುವಂತಹ ಒಬ್ಬ ಜನಪ್ರತಿನಿಧಿ ಅಂತ ಆರಿಸಿ ಕಳಿಸಿದವರನ್ನು ಅವರದೇ ಪಕ್ಷದವರು, ಮತದಾರರು ಬಿಡಿ, ಅವರದೇ ಪಕ್ಷದವರು ನಂಬದ ಸ್ಥಿತಿಯಲ್ಲಿ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಇದೆ. 134, 135, 135ರಲ್ಲಿ ಒಬ್ಬರು ತೀರ್ಕೋತಾರೆ, 134 ಲತಾ ಮಲ್ಲಿಕಾರ್ಜುನ್ ಆಲ್ಮೋಸ್ಟ್ ಸೇರ್ಪಡೆ, 135 ಅವರನ್ನು ಒಂದು ಕಡೆ ರಾತ್ರಿಯೇ ಕೂಡಿ ಹಾಕಿ ಅವರನ್ನು 45 ಬಸ್ಸು ಮಾಡಿ, ಒಂದು ಬಸ್ಸಿಗೆ ಸಿ ಎಂ ಅವರು, ಇನ್ನೊಂದು ಬಸ್ಸಿಗೆ ಡಿ ಸಿ ಎಂ ಅವರು, ಇನ್ನೊಂದು ಬಸ್ಸಿಗೆ ರಾಜ್ಯದ ಉಸ್ತುವಾರಿಯಾದಂತಹ ಸುರ್ಜೇವಾಲರವರು. ನಾವು ನೋಡಿದ್ವಿ ಒಂದು ಸಲ ಜಮೀರ್ ಅಹಮದ್ ಅವರು ಡ್ರೈವ್ ಮಾಡಿದ್ದು ನೋಡಿದ್ವಿ ಬಸ್ಸು, ಯಡಿಯೂರಪ್ಪನವರ ಸರ್ಕಾರ ಆಗುವಾಗ. ಅದೇ ರೀತಿ ಇವತ್ತು ಕರ್ಕೊಂಡು ಬಂದು ಓಟ್ ಹಾಕ್ಸಿ ಎಲ್ಲೋ ಆಯಿತು. ಏನು ಅಂದರೆ ಜನಗಳಿಗೆ ಇವತ್ತು ಜನಪ್ರತಿನಿಧಿಗಳ ಬಗ್ಗೆ ಅಸಹ್ಯ ಮೂಡುವಂತಹ ಈ ರಾಜ್ಯಸಭಾ ಎಲೆಕ್ಷನ್ಸ್. ಫಸ್ಟ್ ಆಫ್ ಆಲ್ ಕುಪೇಂದ್ರ ರೆಡ್ಡಿ ಅವರು ಎಲ್ಲರೂ ಹೇಳ್ದಂಗೆ ಹರಕೆಯ ಕುರಿಯ ಅಥವಾ ಇವತ್ತು ಟೆಸ್ಟಿಂಗ್ ಆತ್ಮಸಾಕ್ಷಿಯ ಟೆಸ್ಟ್ ಮಾಡಿರ್ಬೋದು ನಮ್ಮ 2 ಪಕ್ಷದವರು ಸೇರಿಬಿಟ್ಟು. ಯಾಕಂದರೆ ಇವತ್ತು ಎಸ್ ಟಿ ಸೋಮಶೇಖರ್ ಅವರು ಒಂದು ಮಾತು ಹೇಳಿದರು, ನಾನು ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೀನಿ. ನಮಗೆ ಗೊತ್ತಾಗಿಲ್ಲ ಆತ್ಮಸಾಕ್ಷಿ ಮಾತಾಡ್ತಾ ಇರೋದವರು ಎಸ್ ಟಿ ಸೋಮಶೇಖರ್ ಅವರ ಆತ್ಮಸಾಕ್ಷಿಯೋ ಅಥವಾ ಅವರನ್ನು ಆರಿಸಿ ವೋಟ್ ಹಾಕಿ ಕಳಿಸಿದಾರಲ್ಲ ಅವರನ್ನು ಜನಪ್ರತಿನಿಧಿಯಾಗಿ ಅವರ ಆತ್ಮಸಾಕ್ಷಿಯಾಗಿಯೋ ಗೊತ್ತಿಲ್ಲ. ಹೆಬ್ಬಾರ್ರವರು ಬಾಗಿಲು ಹಾಕ್ಕೊಂಡವರು ಇನ್ನೂ ಬಾಗಿಲು ತೆಗೆದೇ ಇಲ್ಲ. ಐ ಥಿಂಕ್ ದಿಸ್ ಈಸ್ ವೆರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಇಬ್ಬರನ್ನು ನಾವು ಹಲವು ಸಲ ಪವರ್ ಟಿ ವಿಯಲ್ಲಿ ಹೇಳಿದ್ದೀವಿ, ಹಲವು ಸಲ ಈ ಡಿಸ್ಕಷನ್ಗಳು ಬಂದಿದೆ. ಅವರು ಖಂಡಿತವಾಗಿಯೂ ಬಿ ಜೆ ಪಿಯಲ್ಲಿ ಇಲ್ಲ. ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿಯ ಲೋಗೋವನ್ನೇ ಅವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕಿತ್ತಾಕ್ಬಿಟ್ಟು ಆಲ್ಮೋಸ್ಟ್ 4-5 ತಿಂಗಳಾಗಿದೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಇವರಿಬ್ಬರೂ ಯಾವುದೇ ಒಂದು ಬಿ ಜೆ ಪಿಯ ಪಕ್ಷದ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಂಡಿಲ್ಲ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನನಗನ್ಸಲ್ಲ ಇದರಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ತಂತ್ರಗಾರಿಕೆ ಮಾಡಿದ್ದಾರೆ. ತಂತ್ರಗಾರಿಕೆ ಇಸ್ ಆಲ್ರೆಡಿ ನೋನ್, ಎವ್ರಿಬಡಿ ನೋನ್. ಬಟ್ ಇಲ್ಲಿ ಒಂದು ಸಕ್ಸಸ್ ಏನಂದರೆ ಜನತಾದಳದ HDK ಅವ್ರದ್ದು 19 ಮಂದಿಯನ್ನು ಇವತ್ತು ಕರ್ಕೊಂಡು ಬಂದು ಜನತಾದಳದ ಅಭ್ಯರ್ಥಿಗೆ ವೋಟ್ ಹಾಕಿಸುವಲ್ಲಿ ಕುಮಾರಸ್ವಾಮಿಯವರು ಒಂದು ಟೆಸ್ಟನ್ನು ಅವ್ರು ಹೇಳಿದ್ದಾರೆ, ದಿಸ್ ಈಸ್ ಎ ಟೆಸ್ಟ್ ಅಂತ ಹೇಳಿದ್ದಾರೆ. ಒಂದು ಟೆಸ್ಟಲ್ಲಿ ಕುಮಾರಸ್ವಾಮಿ ಅವರು ಪಾಸ್ ಆಗಿದ್ದಾರೆ. ಬಟ್ ಇವತ್ತು ಅಡ್ಡ ಮತದಾನದ ವಿಷಯ ಬಂದಾಗ ದೇಶದಲ್ಲಿ ಕಾಂಗ್ರೆಸ್ ಸೋತಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ದೇಶದಲ್ಲಿ ಬಿ ಜೆ ಪಿ ಗೆದ್ದಿದೆ, ರಾಜ್ಯದಲ್ಲಿ ಬಿ ಜೆ ಪಿ ಇವತ್ತು ಸೋತಿದೆ. ಯಾಕಂದರೆ ಉಳಿದ ಎಲ್ಲ ಕಡೆನೂ ಆಲ್ಮೋಸ್ಟ್ ಬೇರೆ ಸ್ಟೇಟ್ಗಳಲ್ಲಿ ಇವತ್ತು 54 ರಾಜ್ಯಸಭಾ ಎಲೆಕ್ಷನ್ ರಿಸಲ್ಟ್ ಇತ್ತು, ವೋಟಿಂಗ್ ಇತ್ತು. ಅದರಲ್ಲಿ ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ಹಿಮಾಚಲ ಪ್ರದೇಶದಲ್ಲಿ 9 ಕ್ರಾಸ್ ವೋಟಿಂಗ್. ಅದು ಎಲ್ಲದು ಕಾಂಗ್ರೆಸ್ಸು, SP ಇತರ ಪಾರ್ಟಿಗಳಿಂದ ಬಿ ಜೆ ಪಿಗೆ ಬಿದ್ದಿದೆ.
ಬಟ್ ಇಲ್ಲಿ ಮಾತ್ರ ಬಿ ಜೆ ಪಿ ಸೋತಿರೋದು. ಐ ಡೋಂಟ್ ಥಿಂಕ್ ಸೊ ಹಿಯರ್ ಆಲ್ಸೋ ಬಿ ಜೆ ಪಿ ಸೋತಿದೆ ಅಂತ ನಾನು ಹೇಳಲ್ಲ, ಬಟ್ ಇಲ್ಲಿ ಬಿ ಜೆ ಪಿ ಇವತ್ತು ರಿಯಲ್ ಟೆಸ್ಟ್ ಮಾಡಿದೆ ಅಂತ ಕುಮಾರಸ್ವಾಮಿ ಅವರು ಯಾವ ಮಾತು ಹೇಳಿದರು ಅದನ್ನು ನಾವು ಒಪ್ಕೊಬೋದು. ಅದರಲ್ಲಿ ಒಂದಾಗಿ ವೆರಿ ಕ್ಲಿಯರ್, ನಮ್ಮ ಕಾಂಗ್ರೆಸ್ ಅವರು ಇವತ್ತು ಅವ್ರು ಹೇಳ್ಬೋದು ನಮ್ಮೊಟ್ಟಿಗೆ ಇವತ್ತು 134 ಪ್ಲಸ್ ಪಕ್ಷೇತರರಾದ ಜನಾರ್ದನ್ ರೆಡ್ಡಿ ಅವರು ನಮಗೆ ಓಟ್ ಹಾಕಿದ್ದಾರೆ, ಮತ್ತು ಲತಾ ಮಲ್ಲಿಕಾರ್ಜುನ ಅವರು ಓಟ್ ಹಾಕಿದ್ದಾರೆ, ದರ್ಶನ್ ಪುಟ್ಟರಾಜು ಅವರು ಟೋಟಲ್ ಅಲ್ಲಿಂದ ಪುಟ್ಟಸ್ವಾಮಿ ಗೌಡ ಅವರು 4 ಟೋಟಲ್ 134 ಪ್ಲಸ್ 4 138 ಸ್ಟ್ರಾಂಗ್ ಇದ್ದೀವಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಬಿ ಜೆ ಪಿಯವರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ಆಗಿದೆ MP ಎಲೆಕ್ಷನ್ ಮುಂದೆ. ಅಂದರೆ ಇವರು ಇನ್ನೂ ಸೋಮಶೇಖರನ್ನು ನಂಬಿಕೊಂಡು ಅಥವಾ ಹೆಬ್ಬಾರವರನ್ನು ನಂಬಿಕೊಂಡು ನಾವು ಇನ್ನು MP ಎಲೆಕ್ಷನ್ ಹತ್ತಿರ ಇರೋರಿಗೆ, ಐ ಥಿಂಕ್ ಬಿ ಜೆ ಪಿ ಇಸ್ ನಾಟ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಎಲ್ಲೋ ಅವರನ್ನು ಬಿಟ್ಬಿಟ್ರಾ ಅಂತ ಹೇಳುವಾಗ ಈಗ MP ಎಲೆಕ್ಷನ್ ಬರುವಾಗ ದೇ ಮೇ ಬಿ ಥಿಂಕಿಂಗ್ ಇಟ್ ವೆರಿ ಸೀರಿಯಸ್. ಹೊರಗಡೆ ಹೋದವರನ್ನು ನಾವು ಮಾತಾಡದೆ, ಹೊರಗಡೆ ಹೋದವರನ್ನು ಕರೆದು ಕೂರಿಸದೆ, ನಾವು ಅವರನ್ನು ಬಿಟ್ಟು ಇವತ್ತು ಅವರು ಹೋಗಿ ಕ್ರಾಸ್ ವೋಟಿಂಗ್ ಒಬ್ಬರು ಆದರೆ ಇನ್ನೊಬ್ಬರು ಸಿಕ್ಕಿಲ್ಲ, ಇವರ ಕೈಗೆ ಸಿಕ್ಕಿಲ್ಲ. ಬಟ್ ಕುಪೇಂದ್ರ ರೆಡ್ಡಿ ಅವರು ಆ್ಯಸ್ ಯೂಶುವಲ್ ನಾವು ಹೇಳ್ತಾ ಇದ್ದೀವಿ, ಇವತ್ತು ಅಗ್ನಿ ಪರೀಕ್ಷೆಯಲ್ಲಿ ಅವರನ್ನು ಅಗ್ನಿಯಲ್ಲಿ ನಿಲ್ಲಿಸಲಾಗಿತ್ತು. ಐ ಥಿಂಕ್ ಅವರು ಕಾಫಿ ಕುಡಿಲಿಕ್ಕೆ ಹೋದವರು ವಾಪಸ್ ಬಂದೇ ಇಲ್ಲ, ಬೆಳಗ್ಗೆ ಹೋದವರು ಅವ್ರಿಗೇನೆ ಗೊತ್ತಿತ್ತು ನಾವೇನು ವಿನ್ನಿಂಗ್ ಸ್ಟೇಜಲ್ಲಿ ಇಲ್ಲ, ಅಥವಾ ಇಲ್ಲಿ ಕುದುರೆ ವ್ಯಾಪಾರ ಮಾಡುವುದು ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಾ ಇದ್ರು, ನಮ್ಮನ್ನು ಕುದುರೆ ವ್ಯಾಪಾರಕ್ಕೆ ಎಳಿತಾರೆ ಅಂತ. ಐ ಥಿಂಕ್ ಕಾಂಗ್ರೆಸ್ ಅವರಿಗೂ ಅವರ ಶಾಸಕರ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗಿಬಿಟ್ಟು ಕೂಡಿ ಹಾಕ್ಬಿಟ್ಟಿದ್ರು. ಅಲ್ಲಿನ ನಂತರ ಬಿ ಜೆ ಪಿ ಮತ್ತು JDS ಕೈ ಚೆಲ್ಲಿದ್ದು ಇದೆ. ಇವತ್ತು ಬಿ ಜೆ ಪಿಗೆ ಒಂದು ಲೆಸನ್, ಕುಮಾರಸ್ವಾಮಿ ಅವರಿಗೆ ಒಂದು ಬೀಗುವ ಸ್ಥಿತಿ. ಅಂದರೆ ಕುಮಾರಸ್ವಾಮಿ ಪಾರ್ಟಿಯಿಂದ 2-3 ಜನ ಕ್ರಾಸ್ ವೋಟಿಂಗ್ ಮಾಡಬಹುದು ಅನ್ನುವ ಸ್ಥಿತಿಯಲ್ಲಿದ್ದರು. ಐ ಥಿಂಕ್ ಫೈನಲಿ ಕುಮಾರಸ್ವಾಮಿ ಅವರು ಸಕ್ಸಸ್ ಆಗಿದ್ದಾರೆ ಮೈತ್ರಿ ಈ ಪಂಗಡದಲ್ಲಿ. ಇಲ್ಲ, ಐ ಆಮ್ ಇಂಟ್ಯಾಕ್ಟ್, ನಿಮ್ಮಲ್ಲೇ ಸ್ವಲ್ಪ ಹುಳುಕು ಇದೆ, ನೀವು ಸರಿಪಡ್ಕೊಳ್ಳಿ. MP ಎಲೆಕ್ಷನ್ ಬರುವಾಗ JDS ಇನ್ ದ ಮೈ ಪಾರ್ಟ್ ಐ ಆಮ್ ಆಲ್ ರೈಟ್ ಅಂತ ಹೇಳುವ ಮೆಸೇಜನ್ನು ಮೈತ್ರಿಯಲ್ಲಿ ಕೂಡ ಕುಮಾರಸ್ವಾಮಿ ಅವರು ಇವತ್ತು BJPಗೆ ತಲುಪಿಸಿದ್ದಾರೆ.